ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ಕನ್ನಡ ಸಾಂಗ್ ಲಿರಿಕಲ್ ಸ್ಟೇಟಸ್ ವಿಡಿಯೋವನ್ನು ಯಾವ ರೀತಿ ಎಡಿಟ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ವಿಡಿಯೋ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದಾರೆ ಅವರು ಕೂಡ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಓಕೆ, ಮೊದಲಿಗೆ ಒಂದು ಡೆಮೋ ವಿಡಿಯೋನ ನೋಡ್ಕೊಂಬನ್ನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಂತ್ರ ನೀನು ಬೆಳದಿಂಗಳ ಓಕೆ ಸ್ನೇಹಿತರೆ, ಕಂಪ್ಲೀಟ್ ಡೆಮೋ ವಿಡಿಯೋ ಬೇಕಂದರೆ ನನ್ನ ಒಂದು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡನ್ನು ಮಾಡಿರ್ತೀನಿ. ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಕ್ಲಿಕ್ ಮಾಡಿ ವಿಡಿಯೋನ ನೋಡ್ಕೊಂಬನ್ನಿ. ಓಕೆ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನೀವು ಅಲೈಟ್ ಮೋಷನ್ ಅಪ್ಲಿಕೇಶನ್ನ ಓಪನ್ನ ಮಾಡ್ಕೋಬೇಕಾಗುತ್ತೆ. ಓಪನ್ನ ಮಾಡ್ಕೊಂಡ ನಂತರ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ಕಂಪ್ಲೀಟ್ ಫುಲ್ ಪ್ರಾಜೆಕ್ಟನ್ನು ನನ್ನ ಒಂದು ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಇಂಪೋರ್ಟನ್ನು ಮಾಡ್ಕೊಳ್ಳಿ. ಇಂಪೋರ್ಟನ್ನು ಮಾಡ್ಕೊಂಡ ನಂತರ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಮೊದಲಿಗೆ ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಒಂದು 25 ನಿಮಿಷದ ಸಾಂಗ್ ಇರುತ್ತೆ. ಇದರಲ್ಲಿ ನೀವು ಮೊದಲಿಗೆ ಫೋಟೋ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಮೊದಲೇ ಒಂದು ಫೋಟೋ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಕ್ಲಿಕ್ಕನ್ನು ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಫೋಟೋನ ನೀವು ಚೇಂಜನ್ನು ಮಾಡ್ಕೋಬೇಕಾಗುತ್ತೆ. ನಾನು ಮೊದಲಿಗೆ ಈ ಒಂದು ಫೋಟೋನ ಸೆಲೆಕ್ಟನ್ನು ಮಾಡ್ಕೋತೀನಿ. ಸೆಲೆಕ್ಟನ್ನು ಮಾಡ್ಕೊಂಡು ಓಕೆ ಅಂತ ಕೊಟ್ಕೋತಾ ಇದ್ದೀನಿ. ಓಕೆ ಅಂತ ಕೊಟ್ಟ ನಂತರ ಬ್ಯಾಕೆ ಬನ್ನಿ. ಬ್ಯಾಕೆ ಬಂದು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡು ಒಂದು ಸ್ವಲ್ಪ ಅಡ್ಜಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಓಕೆ, ಇಷ್ಟನ್ನು ಕೊಟ್ಟಿದ ನಂತರ ಬ್ಯಾಕೆ ಬನ್ನಿ. ಬ್ಯಾಕೆ ಬಂದ ನಂತರ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡು ನಿಮ್ಮ ಒಂದು ಹೆಸರು ಏನಿರುತ್ತೋ ಅದನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಟೈಪ್ ಮಾಡಿಕೊಂಡು ಓಕೆ ಅಂತ ಕೊಟ್ಟು ಹೋಗಬೇಕಾಗುತ್ತೆ. ಓಕೆ ಅಂತ ಕೊಟ್ಟ ನಂತರ ಕಂಪ್ಲೀಟಾಗಿ ವಿಡಿಯೋ ರೆಡಿಯಾಗಿರುತ್ತೆ. ಸೊ ಇದನ್ನು ಯಾವ ರೀತಿ ಎಕ್ಸ್ಪೋರ್ಟ್ ಮಾಡೋದಪ್ಪ ಅಂದರೆ, ಇಲ್ಲಿ ಸೈಡಲ್ಲಿ ಒಂದು ರೈಟ್ ಆ್ಯರೋ ಕಾಣ್ತಾ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡು ನಿಮಗೆ ಯಾವ ಒಂದು ರೆಸಲ್ಯೂಷನಲ್ಲಿ ವೀಡಿಯೋನ ಬೇಕೋ ಆ ಒಂದು ರೆಸಲ್ಯೂಷನ್ನ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟನ್ನು ಮಾಡ್ಕೊಂಡು ವಿಡಿಯೋ ಎಕ್ಸ್ಪೋರ್ಟ್ ಅಂತ ಕೊಡಿ. ಈಗ ವಿಡಿಯೋ ಕಂಪ್ಲೀಟಾಗಿ ಎಕ್ಸ್ಪೋರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಆದ ನಂತರ ಸೇವ್ ಅಂತ ಕೇಳುತ್ತೆ. ಸೇವ್ ಅಂತ ಕೊಟ್ಟರೆ ವಿಡಿಯೋ ಗ್ಯಾಲರಿಯಲ್ಲಿ ಹೋಗಿ ಸೇವ್ ಆಗುತ್ತೆ. ಓಕೆ ಸ್ನೇಹಿತರೆ, ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಮ ಸ್ನೇಹಿತರು ಕೂಡ ಶೇರನ್ನು ಮಾಡಿ, ಈ ವಿಡಿಯೋಕ್ಕೊಂದು ಲೈಕನ್ನು ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Yeah.